ಅದು ಯಾರು ಆ ಥರ ಮಾಡ್ಯಾರೋ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು. ರಾಘವೇಂದ್ರ ಸ್ವಾಮಿ ಹತ್ರ ಬೇಡ್ಕಿತ್ತೀನಿ ನಾನು, ಯಾರೇ ಮಾಡಿಸಿದ್ರು ಸರಿಯಾದ ಶಿಕ್ಷೆ ಕೊಡಲಿ. ನಂಗೆ ಯಾಕೆ ಹಿಂಗೆ ಬರೆಸ್ತಾರೆ? ಮೊದಲೇ ಅಪ್ಪ ಬೇಡ ಮುಂದೆ ಓದೋದು ಅಂತಿದ್ರು, ಈಗ ಇದೊಂದು ನೆವಾದಂಗೆ ಆಗ್ತದೆ. ಬೇಡ ಬೇಡ ಅಂತ ಹೇಳ್ತಾರೇನು? ನಾ ಎಕ್ಸಾಮ್ ಅಟೆಂಡ್ ಮಾಡೋದಂತ ಮಾಡ್ತೀನಿ. ಹೆಂಗಾರು ಮಾಡಿ ಎಕ್ಸಾಮಿಗಾರು ಒಂದು ಕಳಿಸಿದ್ರೆ ಸಾಕು. ರಿಸಲ್ಟ್ ಬಂದ ನಂಗೊಂದು ಫ್ರೀ ಸೀಟ್ ಆದರೆ ಸಾಕಪ್ಪ ದೇವ್ರೆ. ಹೆಂಗಾರು ಮಾಡಿ ನಾನು ಓದ್ಬೇಕು. ಇದ್ರ ಮಧ್ಯೆ ಇದು ಯಾರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನೋಡೋದು. ನಾ ಯಾರಿಗೆ ಏನು ಅನ್ಯಾಯ ಮಾಡಿದ್ದೇನ? ನನ್ನ ಕ್ಲಾಸ್ಮೇಟ್ಸ್ ಯಾರೂ ಆ ಥರ ಇಲ್ಲ. ಯಾರು ಏನೇ ಹೇಳಿದ್ರು ಮೆಸೇಜ್ ಮಾಡ್ತಾರೆ, ನನ್ನ ನಂಬರ್ ಗೊತ್ತು ಅವರಿಗೆಲ್ಲ. ಈ ಥರ ಮನೆ ಗ್ರೀಟಿಂಗ್ ಕಾರ್ಡ್ ಕಳ್ಸೋರು ಯಾರದಾರೆ? ಅದು ಆ ಥರ ಎಲ್ಲ ಬರೆದು ಸತ್ಯ ಹೋಗ್ಬೇಕು. ಅಯ್ಯೋ ಬೇಡ ಶಾಂತನ್ ಪಾಪಂ. ಅಯ್ಯೋ ಯಾರು ಸತ್ತದ್ರ ಪಾಪ, ಅವ್ರ ಅಪ್ಪ ಅಮ್ಮಗೆ ಎಷ್ಟು ಬೇಜಾರಾಗ್ತದೇನು. ಶಾಂತನ್ ಪಾಪಂ ಇನ್ನು ಯಾರಿಗೂ ಹಿಂಗೆ ಮಾಡ್ತಿದ್ದಂಗೆ ಅಪ್ಪಕ್ಕ ನೀ ಏನು ಹೋಗ ಅಪ್ಪ ಅಮ್ಮನ ಹತ್ರ ಬೈಯಕ್ಕೆ ಶುರು ಮಾಡಿ ಆಗ್ಯದೇನ. ಗುಬ್ಬಿಗೆ ಹೇಳಿದ್ನಪ್ಪ, ಎಂತ ಮಾತಾಡ್ತಾ ಇದ್ದಾರೆ ಒಂಚೂರು ಕೇಳಿಸ್ಕಿ ಬಾ ಅಂತ. ಇದು ಪತ್ತಿಕೆ ಇಲ್ಲ. ಏನು ಅಲ್ಲೇ ಹೋಗಿ ಅಂತ ತಿಂಡಿ ತಿಂತ ಕೂರ್ತಾ ಎಂತದ. ಅಮ್ಮಂದಾರು ತಲೆ ಬಿಸಿ ಇಲ್ಲ, ಅದಕ್ಕೆ ಅರ್ಥ ಆಗ್ತದೆ. ಅಪ್ಪಂದೇ ಕಷ್ಟ, ಅವ್ರಿಗೆ ಅರ್ಥ ಆಗೋದು ಇಲ್ಲ, ಬೇರೆಯವ್ರು ಹೇಳಿದ್ನ ಅರ್ಥ ಮಾಡ್ಕೊಳೋದು ಇಲ್ಲ. ಅಯ್ಯೋ ನಾನು ಮೋಸ ಮಾಡಿದೆ. ಈಗ ಅಮ್ಮನ ಹತ್ರ ಹೇಳಿ ಬರಬೇಕಿತ್ತು ಡಿಟೇಲ್ ಆಗಿ, ನನಗೇನು ಗೊತ್ತಿಲ್ಲ ಅಂತ. ಎಂಥದನ್ನು ಹೇಳಿದೆ ಅಳ್ತಾ ಈಚೆಗೆ ಬಂದೆ. ಈಗ ಅಮ್ಮನವ್ರು ಎಂತ ಅಂತ ತಿಳ್ಕೊಬೇಕು. ಈಗ ಹೋಗಲ್ಲಿ ಏನಾರು ಹೇಳೋಣ ಅಂದರೆ ಮತ್ತೊಳ್ಳೆ ಜೋರು ಬೈಯಕ್ಕೆ ಶುರು ಮಾಡಿದ್ರೆ ಅಯ್ಯೋ ದೇವ್ರೆ ಎಂತ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ನನಗೆ. ಏನು ಮಾಡಲಿ ಈಗ? ಅಯ್ಯೋ ದೇವ್ರೆ, ಈ ಮನೇಲಿ ಎಂತ ಆಟ ಅದೇ ಅಂತಲೇ ಗೊತ್ತಾಗಲ್ಲ ನನಗೆ. ಒಂದು ಪುಟ್ಟಕ್ಕೆ ನೋಡಿದ್ರೆ ಅಪ್ಪ ಅಮ್ಮ ಇಬ್ರು ನನ್ನ ಸುದ್ದಿನೇ ಎಂತದ ಮಾತಾಡ್ತಾರೆ, ಹೋಗುಂಚು ಕೇಳಿಸ್ಕಿ ಬಂದು ಹೇಳು ಅಂದಾರೆ. ಇವ್ರು ನೋಡಿದ್ರೆ ಇಬ್ರು ಎಂಥದ್ದು ಮಾತಾಡಲ್ಲಪ್ಪ. ಅಲ್ಲಿ ಹೋಗ್ಕೊಂಡು ಯಾರ ಹತ್ರನ ಮಾತಾಡ್ತಾ ನಿಂತಾರೆ. ಮಾವ ಅತ್ತೆ ಅಡುಗೆ ಮನೇಲಿ ಅದಾರೆ. ಎಂತ ಮಾಡೋದು? ಹೋಗಿ ಹೇಳ್ತೀನಿ ಪುಟ್ಟಕ್ಕನ ಹತ್ರ. ಹಂಗೆ ಇವ್ರೇನು ಸುದ್ದಿ ಕೂಟಿಗೆ ಮಾತಾಡ್ತಾರ ಕಾಣಲ್ಲ. ಅಯ್ಯೋ ಮಾರತಿ, ಗುಬ್ಬಿ ಸದ್ಯ ಬಂದಲ್ಲ, ಎಂತಕ್ಕೆ ಇಷ್ಟು ತಡ ಮಾಡಿದೆ ಮಾರತಿ? ನಾ ಏನಾರು ಅರ್ಜೆಂಟ್ ಕೆಲಸ ಹೇಳಿ ಕಳಿಸ್ದಾಗಲೇ ಹಿಂಗೆ ಮಾಡೋದು ನೀನು. ಹೋಗ್ಲಿ ಬಿಡು, ಎಂತ ಮಾತಾಡ್ತಿದ್ರು ಹೇಳು. ಅಪ್ಪ ಅಮ್ಮ ಇಬ್ಬರು ಬೈತಿದ್ರ ನನಗೆ? ಅಲ್ಲ, ಅಪ್ಪ ಒಬ್ಬರೇ ಬೈದು ಅಮ್ಮ ಸಮಾಧಾನ ಮಾಡ್ತಿತ್ತ? ಅಮ್ಮ ಭಾಳ ಬೈಸ್ಕಿತಾನೆ ಮಾರತಿ. ಎಂತ ಮಾಡೋದಂತಲೇ ಗೊತ್ತಾಗಲ್ಲ ನನಗೆ. ಪುಟ್ಟಕ್ಕ, ನೀ ಹಿಂಗೆ ಮಾತಾಡ್ತಿದ್ರೆ ನಂಗೂ ಎಂತ ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಎಷ್ಟು ಪ್ರಶ್ನೆ ಕೇಳ್ತೀಯ ಒಂದೇ ಸತಿ? ಅಯ್ಯೋ ಗುಬ್ಬಿ, ಅಲ್ಲಿ ನಿಂತ್ಕೊಂಡು ಕೂಗ್ಬೇಡ ಮಾರತಿ, ಈಚಿಗೆ ಬಾ. ಈಚಿಗೆ ಬಂದು ಹೇಳು ಎಂತ ಹೇಳಿದ್ರು ಅಂತ. ನೀನು ಹಳೆ ಪುರಾಣ ಎಲ್ಲ ಬಿಟ್ಟು ಅವ್ರು ಏನು ಹೇಳಿದ್ರು ಅಷ್ಟನ್ನು ಮಾತ್ರ ಹೇಳು. ಏಯ್ ಸುಮ್ಮನೆ ನಿತ್ತಲೆ, ಎಂತ ಹೇಳಿದ್ರು ಹೇಳೇ ಮಾರತಿ. ಪುಟ್ಟಕ್ಕ, ಈ ಬತ್ತ ಒಂಥರ ಆತಿದೀಯ ಮಾರತಿ. ಒಂದೊಂದ್ಸತಿ ಹೇಳ್ತೀಯಾ ನಂಗೆ ಮದುವೆಗಿದ್ರೆ ಏನು ಸದ್ಯಕ್ಕೆ ಬೇಡ, ನಾ ಏನಿದ್ರು ಓದೋದ್ರ ಕಡೆ ಗಮನ ಕೊಡ್ತೀನಿ ಅಂತ. ಮತ್ತು ಸುಮ್ಮನೆ ಆ ಕಡೆ ಗಮನ ಕೊಟ್ಕೊಂಡು ಸುಮ್ಮನೆ ಇರು. ಅವ್ರು ಎಂತದಾರು ಮಾತಾಡ್ತಿದ್ದಾರೆ ನಿನ್ನ ಮದುವೆ ಸುದ್ದಿ, ಅದನ್ನು ಕೇಳ್ತೀನಿ. ನಿಂಗೆ ಏನಾಗಬೇಕಾ? ಬೇರೆ ಪುರಾಣ ಮಾಡಬೇಡ ಅಂತ ಹೇಳಿನಿ ಗುಬ್ಬೆ, ತಮಾಷೆ ಮಾಡಬೇಡ ನೀನು. ನಾ ಹೇಳಿದ್ನ ನಿನ್ನ ಹತ್ರ ಈಗ ಮದುವೆ ಆಗ್ತೀನಿ ಅಂತ. ಮದುವೆ ಸುದ್ದಿ ಮಾತಾಡ್ತಿದ್ದಾರೆ ಅವರು ಅಂತ ನಾನು ಹೇಳಿದ್ನ. ಏನು ಮಾತಾಡ್ತಿದ್ರು ಅದನ್ನು ಹೇಳೇ ಮಾರತಿ. ಅದಕ್ಕೆ ನಾ ಸುಮ್ಮನೆ ನಿಂತಿದ್ದು. ಏನು ಮಾತಾಡ್ತಿದ್ರು ಅಂತ ಹೆಂಗೆ ಹೇಳಿ? ನಾನು ಏನೂ ಮಾತಾಡಿದೆ. ನಾವು ಕಾಫಿ ಕುಡ್ಕೊಂಡು ಹೋಗಿ ಅಲ್ಲಿ ಗೇಟ್ ಹತ್ರ ಯಾರ ಹತ್ರನ ಮಾತಾಡ್ತಾ ನಿಂತಾರೆ. ಅತ್ತೆ ಅಡುಗೆ ಮನೇಲಿ ಅಡುಗೆ ಮಾಡ್ತಾ ಇದ್ದಾರೆ. ಎಂತ ಹೇಳಿ ನಾನು? ಯಾರು ಏನು ಮಾತಾಡ್ಲಪ್ಪ. ನಿಜ ಹೌದಾ ಗುಬ್ಬಿ? ಅಪ್ಪ ಅಮ್ಮ ಇಬ್ಬರು ಏನೂ ಮಾತಾಡ್ಲಾ? ಸರಿ ಕೇಳಿಸ್ಕೇಳೆ, ಗ್ರೀಟಿಂಗ್ ಕಾರ್ಡಿನ ಸುದ್ದಿ ಏನು ಹೇಳಲಾ? ಇಲ್ಲ ಕಣೆ ಪುಟ್ಟಕ್ಕ, ಎಂಥದ್ದು ಮಾತಾಡ್ಲ. ಮಾತಾಡಿದ್ರೆ ನಾನು ಬಂದು ಹೇಳ್ತಿರ್ಲ. ನೀ ಎಂತಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿಯಾ? ಸುಮ್ಮನೆ ಹೋಗು. ಅತ್ತೆ ಅಡುಗೆ ಮನೇಲಿ ಅದಾರಲ್ಲ, ನನ್ನ ಹತ್ರ ಕೇಳಿಸ್ಕೊಂಡು ಬಾ ಅಂತ ಹೇಳೋ ಬದಲು ನೀ ಅತ್ತೆ ಹತ್ರನೇ ಕೇಳಬಾರ್ದನೆ. ಅತ್ತೆ ಹಂಗೆ ಒಂದೇ ಸತಿ ಎಂತಕ್ಕೆ ಬೈಯಲ್ಲ. ಹೋಗು.
ಇಷ್ಟು ಟೆನ್ಷನ್ ಮಾಡ್ತೀನಿ ಅಂತಕ್ಕಿದ್ದೀಯ ಮರತೆ? ಅಯ್ಯೋ ಗುಬ್ಬಿ, ನಿಂಗೆ ಅದು ಗೊತ್ತಾಗಲ್ಲ ಕಣೆ. ಟೆನ್ಷನ್ ಅಲ್ಲ, ನಂಗೆ ತಲೆ ಚೆಚ್ಚಿಣನ ಅಂತ ಕಾಣ್ತಾ ಇದೆ. ಹಂಗಾರೆ ಏನಂತ ಯೋಚನೆ ಮಾಡ್ತಾ ಇದಾರೆ ನಾ ಇಬ್ರು. ಅಮ್ಮಗೂ ಸಿಟ್ಟು ಬಂದಿರ್ಬೇಕು ಬಹುಶಃ. ಅದು ನಂದೇ ತಪ್ಪು ಅಂದ್ಕೊಂಡದೆ. ನಾನೇನು ಮಾಡಲಿ? ಅಯ್ಯೋ ಪುಟಕ ಪುಟಕ, ನೀನು ಈ ಥರ ಟೆನ್ಷನ್ ಮಾಡ್ಕೋಬೇಡ ಮರತೆ. ನಂಗೂ ಟೆನ್ಷನ್ ಆಗ್ತದೆ. ನೀನು ಸುಮ್ಮನೆ ಕೂತ್ಕ, ಸುಮ್ಮನೆ ಕೂತ್ಕರ. ಯಾರು ಏನೇ ನಿನ್ನ ಸುದ್ದಿ ಮಾತಾಡಿದ್ರು ಬಂದು ನಿನ್ನ ಹತ್ರ ಹೇಳ್ತೀನಿ ಆಯ್ತಾ? ನೀ ಟೆನ್ಷನ್ ಮಾಡ್ಕೋಬೇಡ. ನಿಜವಾಗ್ಲೂ ಮಾವ ಕಾಫಿ ಕುಡ್ಕೊಂಡು ಅಲ್ಲಿ ಹೋಗಿ ಯಾರ ಹತ್ರನ ಗೇಟ್ ಹತ್ರ ಮಾತಾಡ್ತಾ ನಿಂತಾರೆ. ಅತ್ತೆ ಅಡುಗೆ ಮಾಡ್ತಾ ಇದ್ದಾರೆ. ನಾನೇನು ಸುಳ್ಳು ಹೇಳಿದ್ದಲ್ಲ. ನಿನ್ನ ಸುದ್ದಿ ಎಂಥದೂ ಮಾತಾಡಲ್ಲ. ನಂಗೆ ಅದೇ ಟೆನ್ಷನ್ ಆಗ್ತಾ ಇದೆ ಗುಬ್ಬಿ. ಇಷ್ಟೊತ್ತಿಗೆ ಇಬ್ಬರಲ್ಲಿ ಒಬ್ಬರು ಮಾತಾಡಿ ಬೈಯಕ್ಕೆ ಶುರು ಮಾಡಬೇಕಿತ್ತು. ಏನೂ ಮಾತಾಡಲ್ಲ ಅಂದರೆ ಎಂಥದ್ದು ತಿಳ್ಕೊಂಡ್ಲಿ ನಾನು. ಕಡೆಗೆ ಯಾರೋ ಅವ್ರಿಗೆ ಗೊತ್ತಿರೋ ಹುಡುಗನೇ ಬರ್ದಿದ್ದ. ಒಳ್ಳೆದೇ ಆಯ್ತು ಅಂದ್ಕೊಂಡ್ರೆ ಹೆಂಗೆ ಮರತಿ? ಎಂತ ಪುಟ್ಟಕ್ಕ? ಗ್ರೀಟಿಂಗಾ? ಓ, ನೀವು ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ದ? ನಿಮ್ಗೆ ಗ್ರೀಟಿಂಗ್ಸ್ ಕಳ್ಸಾರ? ಎಂತ ಐ ಲವ್ ಯು ಅಂತ ಬರ್ತಾರ? ಅಯ್ಯೋ, ಯಾರೇ ಮರತಿ ಅನ್ನರ? ಏಯ್, ಎಂತದೆ ನೀನು ಆ ಥರ ಖುಷಿಲಿ ಹೇಳ್ತಾ ಇದ್ದೀಯಲ್ಲ? ಎಂತ ನಿನ್ಗೆ ಆಮೇಲಾದ್ರು ಕೇಳಿಸ್ಕೊಂಡ್ರೆ ಮತ್ತೆ ಏನಿಲ್ಲ ನಿನ್ನ ಐ ಲವ್ ಯು ಅಂತೆ. ನಿಂಗೆ ಹೆಂಗೆ ಗೊತ್ತೇ ಅದು ಗ್ರೀಟಿಂಗ್ ಕಾರ್ಡಲ್ಲಿ ಹಂಗೆ ಬರೀತಾರೆ ಅಂತ? ಪುಟ್ಟಕ್ಕ, ಅವೆಲ್ಲ ನಾಟಕ ಬೇಡ ನನ್ನ ಹತ್ರ. ನಿಂಗೂ ಗೊತ್ತು, ಒಳಗೊಳಗೆ ಖುಷಿ ಆಗ್ತದೆ, ಮೇಲಕ್ಕೆ ಮಾತ್ರ ಸಿಟ್ಟು ಬಂದಿರ್ತಾರ ನಾಟಕ ಮಾಡ್ತಿದ್ದೀಯಲ್ಲ. ಯಾರು ಬರೀದ್ ಪುಟ್ಟಕ್ಕ? ಯಾರು ಬರ್ತಿದ್ದು ಹೇಳ? ನಿಂಗೆ ಇಷ್ಟನಾ ಅವ್ರ? ಏಯ್, ಚೋಟುದ್ದ ಇಲ್ಲ, ಎಷ್ಟು ಮಾತಾಡ್ತೀಯೇ? ಎಂತ ಐ ಲವ್ ಯು ಅಂತೆ, ಇಷ್ಟ ಅಂತೆ? ಯಾರೇ ನಿಂಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದ? ಹಾಯ್ಯ, ನೀನೊಬ್ಳ ಮರತಿ. ಐ ಲವ್ ಯು ಅಂತ ಗೊತ್ತಾಗಕ್ಕ ಅದಕ್ಕೆ ನೀ ಹತ್ರ ಆಗ್ಬೇಕಾ? ನನ್ಕಿಂತ ಕುಳ್ಳ ಇದ್ದರಿಗೆಲ್ಲ ಗೊತ್ತಾಗ್ತದಪ್ಪ. ಸುಮ್ಮನೆ ನಾನೊಬ್ಳು ಪಾಪ ಟೆನ್ಷನ್ ಮಾಡ್ಕೊಂಡದಲ್ಲ ಅಂತೇಳಿ ಸಮಾಧಾನ ಮಾಡಕ್ ಬಂದೆ. ಬರೀ ನಾಟಕ. ಇನ್ನೊಂದು ಸ್ವಲ್ಪ ಬರ್ಕೊಂಡಾರ ಆಗಿರ್ತಿತ್ತು ನಂದು. ಏ ಗುಬ್ಬಿ, ನಿಲ್ಲೇ ಮಾರತಿ. ಎಂತಕ್ಕೆ ಈ ಥರ ಮಾಡ್ತೀಯೇ? ನೀ ಏನು ಹೇಳ್ತಿದ್ದೀಯ? ಅದು ಆ ಥರ ಎಲ್ಲ ಏನೂ ಇಲ್ಲ ಮಾರತಿ. ಸ್ವಲ್ಪ ನಿತ್ಕ ಇಲ್ಲೇ. ಎಂಥ ಪರಿಸ್ಥಿತಿ ಬಂತಪ್ಪ ದೇವ್ರೆ. ಈ ಸಣ್ಣ ಹುಡುಗಿ ಹತ್ರ ಮಾತು ಕೇಳ್ಬೇಕಾತು. ಪುಟ್ಟಕ್ಕ, ನಂಗೆ ಹೇಳ್ತೀಯ ಸ್ವಲ್ಪ ಸಮಾಧಾನದಿಂದಿರು, ದುಡುಕ್ಬೇಡ ಅಂತ. ಈಗ ನೀನ್ ಮಾಡೋದಂತ? ಒಂದೇ ಸತಿ ಹೇಳಿ ಅಂದ್ರೆ ಅಲ್ಲ ಅತ್ತೆ ಮಾವಗಾರು ಎಂತ ಹೇಳಕತ್ತದ? ಹೇಳ್ತಾರೆ ನಿಧಾನದಿಂದ, ತಡಿ. ನಾನೇನು ಕೇಳಿಸಿ ಬಂದು ಹೇಳೋದು ಬೇಡ, ನಿನ್ನ ಹತ್ರನೇ ಬಂದು ಹೇಳ್ತಾರೆ. ನಿಂಗೆ ಅಷ್ಟಿಷ್ಟನ ಅವ್ರ? ಏಯ್ ಬೇಡ ನೋಡು, ಸುಮ್ಮನಿದ್ದೇ ಇದ್ದೆ. ಯಾಕೆ ಹಿಂಗೆ ಮಾಡ್ತೀಯ? ಅಧಿಕ ಪ್ರಸಂಗ ಮಾಡಬೇಡ ಗುಬ್ಬೆ. ಪುಟ್ಟಕ್ಕ, ನಿಮ್ಮ ಇದಕ್ಕೆ ನನ್ನ ಮೇಲೆ ಸಿಟ್ಟು ಮಾಡಬೇಡ. ನೀನೇ ತಪ್ಪು ಮಾಡಿದ್ದೆ. ಆ ಗ್ರೀಟಿಂಗ್ ಕಾರ್ಡ್ ಕಳ್ಸೋ ಬದಲು ಅವರನ್ನೇ ಬರಕ್ಕೆ ಹೇಳಿದ್ರೆ ಎಲ್ಲ ಸರಿ ಆಗ್ತಿತ್ತು. ಹೌದಾ? ಈಗ ನಾನೇನು ಕೇಳಿಸಿ ಬಂದು ಹೇಳೋದು ಬೇಡಿತ್ತು, ಎಂಥದ್ದು ಬೇಡಿತ್ತು. ಇದ್ದಾನೆ ಮಾತಾಡ್ತಿದ್ರು. ದಾಟೆ ದಾಟ ಚಿದ್ದಾಟು. ನಿನ್ನ ಹತ್ರ ಹೇಳೇ ತಪ್ಪು ಮಾಡಿದೆ ನಾನು. ಅಧಿಕ ಪ್ರಸಂಗಿ ಇದ್ದಿದ್ದು ಮತ್ತು ಸಮಸ್ಯೆ ಜಾಸ್ತಿ ಮಾಡ್ತಿದ್ದೀಯ ಅಲ್ಲ? ಜಾಸ್ತಿನ ಕಮ್ಮಿನ ಮರತೆ ನಂಗೊಂದು ಗೊತ್ತಾಗಲ್ಲ. ನಾನು ಅಷ್ಟಕ್ಕೆ ನಾನು ಕೆಲಸ ಮಾಡ್ಕಿದ್ದೀನಿ. ಎಂತ ಬೇಕಾದ್ರೆ ಮಾಡ್ತೀನಿ.